ಎಲ್ಲ ವೀಕ್ಷಕ ಬಂಧುಗಳಿಗೆ ಸೋಮನಿಗೊಪ್ಪರ್ ಕವಲ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಬಗ್ಗೆ ನಾನು ಹೇಳೋಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ. ಈ ಒಂದು ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಅತ್ಯುನ್ನತ ಹುದ್ದೆಗಳಿಗಾಗಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಎದುರಿಸಬೇಕಾಗುತ್ತೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಹಾಗೂ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಕೇಳ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೀಡಲು ಇಷ್ಟಪಡ್ತೇನೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಆ ಒಂದು ವಿಡಿಯೋಗಳಿಗೆ ಹೋಗ್ತೇನೆ. ಇವತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾನು ಒಂದೊಂದಾಗಿ ನಿಮಗೆ ವಿವರಿಸ್ಕೊತಾ ಹೋಗ್ತೇನೆ ಸ್ನೇಹಿತರೆ. ಕನ್ನಡ ಒಂದು ಭಾಷೆ ವಿಷಯವಾಗಿದ್ದು 200 ವರ್ಷಗಳ ಕಾಲ ಅಂದರೆ 2000 ವರ್ಷಗಳ ಕಾಲ ಭಾರತ ದೇಶದಲ್ಲಿ ಕನ್ನಡವನ್ನು ನಾವು ಬೆಳೆಸ್ಕೊತ ಬಂದಿದ್ದೇವೆ ಸ್ನೇಹಿತರೆ. ಆ ಕನ್ನಡ ಬಗ್ಗೆ ನಾವು ನಿಮಗೆ ಕನ್ನಡ ಅನ್ನುವಂಥದ್ದು ಭಾಷಾ ವಿಷಯವಾಗಿದೆ. ಈ ಕನ್ನಡ ಭಾಷಾ ವಿಷಯದಲ್ಲಿ ವ್ಯಾಕರಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಸ್ನೇಹಿತರೆ. ಈ ವ್ಯಾಕರಣ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಹಾಗೂ ಸಾಹಿತ್ಯ ಅಂತ ಬರುತ್ತೆ. ಇದರಲ್ಲಿ ನಾನು ನಿಮಗೆ ಕನ್ನಡದ ವ್ಯಾಕರಣ ಬಗ್ಗೆ ಮಾಹಿತಿಯನ್ನು ಪ್ರಥಮ ಬಾರಿಗೆ ಕೊಡಲು ಇಷ್ಟಪಡ್ತೇನೆ. ವರ್ಣಮಾಲೆ, ಕನ್ನಡದ ಅಕ್ಷರ ಗುಂಪಿಗೆ ವರ್ಣಮಾಲೆ ಅಂತ ಕರೀತಾರೆ. ಅಂದರೆ ಅಕ್ಷರಗಳ ಒಂದು ಸರಕ್ಕೆ ವರ್ಣಮಾಲೆ ಅಂತ ಕರೀತಾರೆ ಸ್ನೇಹಿತರೆ. ಕನ್ನಡದಲ್ಲಿ ಎಷ್ಟು ವರ್ಣಗಳಿವೆ ಅಂತಂದರೆ 49 ವರ್ಣಗಳಿದ್ದಾವೆ. ಕನ್ನಡದಲ್ಲಿ 49 ವರ್ಣಗಳು. ಅಕ್ಷರಗಳ ಗುಂಪಿಗೆ ಒಂದು ವರ್ಣಮಾಲೆ ಅಂತ ಕರೀತಾರೆ. ಈ 49 ಅಕ್ಷರಗಳಲ್ಲಿ ಸ್ವರಗಳು ಮತ್ತು ವ್ಯಂಜನಗಳಂತ ಬರ್ತವೆ ಸ್ನೇಹಿತರೆ. ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಸ್ವರ ಕನ್ನಡದಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ 13 ಇದ್ದಾವೆ. ಇದರಲ್ಲಿ ಮತ್ತೆ 3 ಪ್ರಕಾರ ಬರ್ತವೆ: ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತ್ವ ಸ್ವರ ಅಂತ. ಆದರೆ ಪ್ರಶ್ನೆಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳುವಂಥ ಪ್ರಶ್ನೆ ಇದ್ರ ಮೇಲೆ ಯಾವ ಥರ ಕೇಳ್ಬೋದಪ್ಪ ಅಂತಂದರೆ, ಕನ್ನಡದಲ್ಲಿ ಅಷ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟು 1ನೇದ್ದು 10, 2ನೇದ್ದು 15, 3ನೇದ್ದು 4, 4ನೇದ್ದು 13 ಅಂತ ಕೊಡ್ತಾರೆ ಸ್ನೇಹಿತರೆ. ಹೀಗಿರುವಾಗ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ್ವ ಸ್ವರ ಅಂತ ಕೊಟ್ಟಿಲ್ಲಲ್ಲೇ ನೇರವಾಗಿ ಕನ್ನಡದಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿರ್ತಾನೆ. ಆವಾಗ ಕನ್ನಡದಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಅಂತ ನಮಗೆ ಓದಿದರೆ 13 ಅಂತ ಗೊತ್ತಾಗುತ್ತೆ. ಬಟ್ ನಾವು ಅಭ್ಯಾಸ ಮಾಡಲಿಲ್ಲ ಅಂದರೆ 10, 15, 4 ಅಂತ ಹಾಕಿ ಕೆಲವೊಬ್ಬರು 13 ಅಂತಲೂ ಸಹ ಹಾಕ್ಬೋದು. ಸರಿಯಾದ ಉತ್ತರ 13. ಅಂದರೆ ಕನ್ನಡದಲ್ಲಿ ಅಷ್ಟು ಸ್ವರಗಳ ಸಂಖ್ಯೆ 13 ಅಂತ ನಾವು ಇಲ್ಲಿ ತಿಳ್ಕೊಬೋದಾಗಿದೆ. ಕನ್ನಡದಲ್ಲಿ ಅಷ್ಟು ಸ್ವರಗಳ ಸಂಖ್ಯೆ 13. ಇದರಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ್ವ ಸ್ವರ ಅಂತ ಬರುತ್ತವೆ. ಇವುಗಳ ಬಗ್ಗೆ ನಾವು ಮತ್ತೆ ವಿವರಣೆಯಾಗಿ ತಿಳ್ಕೊಳ್ಳೋಣ. 13 ಸ್ವರಗಳು ಎಲ್ಲಿಂದ ಪ್ರಾರಂಭವಾಗ್ತವೆ ಅಂತ ಕೇಳ್ತಾರೆ. ಆ 13 ಸ್ವರಗಳು ಎಲ್ಲಿಂದ ಪ್ರಾರಂಭವಾಗ್ತವೆ ಅಂತ ನಾವು ಕೇಳೋದಾದರೆ, ಅ ಹಿಡ್ಕೊಂಡು ಔ ತನಕ ಇವು 13 ಅಕ್ಷರಗಳು, ಸ್ವರಗಳು ಅಂತ ಕರೀತಾರೆ. ಅಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ,
ಓ ಔ ಇವು ಸ್ವರಗಳು. ಹಾಗೆ ಯೋಗವಾಹಕಗಳು ಅಂತ ಎರಡು ಬರ್ತಾವೆ ಸ್ನೇಹಿತರೆ. ಯೋಗವಾಹಕ ಅಂದರೆ ಮತ್ತು ಯೋಗವಾಹಕ ಎರಡಂತ ಕರೀತಾರಲ್ಲ, ಯೋಗವಾಹಕ ಎರಡು ಮತ್ತು ಅಹ ಅಂತ. ಮತ್ತೆ ಇದಕ್ಕೆ ಬೇರೆ ಹೆಸರಿದೆ. ಅನುಸ್ವರ ಮತ್ತು ವಿಸರ್ಗ ಅಂತ ಕರೀತಾರೆ. ಅಂಕೆ ಅನುಸ್ವರ, ಅಹಕ್ಕೆ ವಿಸರ್ಗ ಅಂತ ಕರೀತಾರೆ ಸ್ನೇಹಿತರೆ. ಕೆಲವೊಂದು ಪ್ರಶ್ನೆ ಈ ಥರ ಕೇಳಿದರು. ಕನ್ನಡದಲ್ಲಿ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿತ್ತು. ಆವಾಗ ಕನ್ನಡದಲ್ಲಿ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಾಗ 2 ಅಂತ ನಾವು ಬರಿಬೇಕಾಗುತ್ತೆ. ಒಂದು ವೇಳೆ ಕನ್ನಡದಲ್ಲಿ ಈ ಅಕ್ಷರಗಳಿಗೆ ಅನುಸ್ವರಗಳು ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಬರ್ತದೆ. ಅಲ್ಲಿ ಬೇರೆ ಬೇರೆ ಕೊಡ್ಬೋದು. ಅ ಮತ್ತು ಅವು ಕೊಡ್ಬೋದು, ಅ ಮತ್ತು ಮ ಕೊಡ್ಬೋದು, ಅ ಮತ್ತು ಈ ಕೊಡ್ಬೋದು, ಅ ಮತ್ತು ಉ ಕೊಡ್ಬೋದು, ಮತ್ತು ಅಹ ಕೊಡ್ಬೋದು. ಹೀಗೆ ನಾವು ಕನ್ನಡದಲ್ಲಿ ಯೋಗವಾಹಕಗಳು ಮತ್ತು ಅಹ ಅಂತಲೇ ತಿಳಿಸ್ಬೇಕಾಗತ್ತೆ. ಇದು ಸ್ವರಗಳ ಬಗ್ಗೆ ಮಾಹಿತಿ ಆಯಿತು. ಈಗ ನಾವು ವ್ಯಂಜನಗಳು ಅಂತ ನೋಡೋಣ. ವ್ಯಂಜನಗಳು, ಈ ವ್ಯಂಜನಗಳು ಅಂತಂದರೆ ಫಸ್ಟು ವ್ಯಂಜನಗಳ ಸಂಖ್ಯೆ 34. ಅಂದರೆ 34 ವ್ಯಂಜನಗಳಿದ್ದಾವೆ. ಈ 34 ವ್ಯಂಜನಗಳಲ್ಲಿ ಮತ್ತೆ 2 ಪ್ರಕಾರ ಅಂತ ಮಾಡ್ತಾರೆ. ವ್ಯಂಜನಗಳ ಸಂಖ್ಯೆ 34 ಇದ್ದಾವೆ. ಆ 34ರಲ್ಲಿ ಮತ್ತೆ 2 ಪ್ರಕಾರ ವ್ಯಂಜನಗಳು ಮಾಡ್ತಾರೆ. ಯಾವ ಥರ ಅಂದ್ರೆ ವರ್ಗ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ನಾವೀಗ ವರ್ಗೀಯ ವ್ಯಂಜನ ಬಗ್ಗೆ ನೋಡೋಣ. ವರ್ಗೀಯ ವ್ಯಂಜನ ಎಷ್ಟಿದ್ದಾವೆ ಅಂದರೆ 25 ವರ್ಗೀಯ ವ್ಯಂಜನಗಳಿದ್ದಾವೆ. ಇದು ಕ ಹಿಡ್ಕೊಂಡು ಮ ತನಕ ಎಲ್ಲ ಕ ಚ ಟ ತ ಪ ವರ್ಗದ ಪ್ರತಿ 5 ಅಕ್ಷರಕ್ಕೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಕ ವರ್ಗದಿಂದ ಕ ವರ್ಗ, ಚ ವರ್ಗ, ತ ವರ್ಗ, ಪ ವರ್ಗ, ಹೀಗೆ ಮ ಹಿಡಿದು ಇಲ್ಲಿಂದ ಇಲ್ಲಿಗೆ 25 ಅಕ್ಷರಗಳು ಆಗ್ತವೆ. ಇವಾಗ ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ಪ್ರಕಾರಗಳಿದ್ದಾವೆ. ಅದರಲ್ಲಿ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಂತ ಇದ್ದಾವೆ. ಅಲ್ಪಪ್ರಾಣ 10, ಮಹಾಪ್ರಾಣ ಅಲ್ಪಪ್ರಾಣ 10, ಮಹಾಪ್ರಾಣ 10. ಇವು 10 10 20. ಇದಕ್ಕೆ ಅನುನಾಸಿಕ ಅಂತಲೂ ಸಹ ಬರುತ್ತದೆ. ಅನುನಾಸಿಕ ಅಂತಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅವು 5 ಇದ್ದಾವೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈವರೆಗೆ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರು ಅಂತಂದರೆ, ಕನ್ನಡದಲ್ಲಿ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂತ ಈ ಹಿಂದೆ ಕೇಳ್ತಾಯಿದ್ರು. ಇವಾಗ ಏನು ಕೇಳ್ಬೋದು, ಕನ್ನಡ ವರ್ಣಮಾಲೆಯಲ್ಲಿ ಈ ಶಬ್ದಕ್ಕೆ ಅನುನಾಸಿಕ ಅಂತ ಕರೀತಾರೆ ಅಂತ ಕೇಳ್ಬೋದು. ಇಲ್ಲಾಂದರೆ ಈ ಕೊಟ್ಟಿರುವ ಅಕ್ಷರಗಳಲ್ಲಿ ಯಾವುದು ಅನುನಾಸಿಕ ಅಲ್ಲ ಅಂತ ಕೊಡ್ಬೋದು. ಯ ಣ ನ ಮ ಇವುಗಳು ಅನುನಾಸಿಕಗಳು. ಅಲ್ಪಪ್ರಾಣಗಳ ಸಂಖ್ಯೆ ಮತ್ತು ಮಹಾಪ್ರಾಣಗಳ ಸಂಖ್ಯೆ ಈಗಾಗಲೇ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ
ಇವುಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದಿರೋದು ಭಾಳಷ್ಟು ಒಳ್ಳೆಯದಿದೆ. ಇದು ಆದ ಬಳಕೆ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನ ನಾವು 25 ಅಂತ ನೋಡಿದ್ದೇವೆ. ಅವರ್ಗೀಯ ವ್ಯಂಜನಗಳು 9 ಇದ್ದಾವೆ ಸ್ನೇಹಿತರೆ. ಯ ಹಿಡ್ಕೊಂಡು ಳ ತನಕ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ. ಅಂದರೆ ಇವು ಯಾವುದೇ ವರ್ಗಕ್ಕೆ ಸೇರದೆ ಒಂದೇ ಕಂಠ್ಯ ತಾವಲದಿಂದ ಬರದೆ ಹಲವಾರು ವಿವಿಧ ಅಕ್ಷರಗಳಿಂದ ಬರ್ತವೆ ಅವರ್ಗೀಯ ವ್ಯಂಜನ. ನೀವು ಆ 9 ಅಕ್ಷರಗಳನ್ನು ಕಂಡುಹಿಡಿದು ಆ 9 ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಅಲ್ಲ ಅವರ್ಗೀಯ ವ್ಯಂಜನ ಅಂತ ಕರೀತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಈ 9 ಅಕ್ಷರಗಳು ನಾವು ಈ ಒಂದು ಸಮಯದಲ್ಲಿ ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯವಾಗಿದೆ ಸ್ನೇಹಿತರೆ. ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರಗಳಿದ್ದಾವೆ. ಆ 9 ಅಕ್ಷರಗಳು ಯಾವುವು ಅನ್ನುವಂಥದ್ದನ್ನು ನಾನು ನಿಮಗೆ ಈಗ ತಿಳಿಸ್ತೇನೆ ಸ್ನೇಹಿತರೆ. 9 ಅಕ್ಷರಗಳಲ್ಲಿ ಯ, ರ, ಲ, ವ, ಶ, ಸ, ಶ, ಹ, ಳ, ಇವು ವರ್ಗೀಯ ವ್ಯಂಜನಗಳು. ಅವರ್ಗೀಯ ಇದು ಶಂಕರ್ಷ, ಇದು ಸಕ್ಕರಿಷ, ಇದು ಋಷಿಷ ಅಂತ ಕರೀತಾರೆ. ಯ, ರ, ಲ, ವ, ಶ, ಶ, ಸ, ಹ, ಳ. ಹಾಗಾದರೆ ಕ್ಷಜ್ಞ ಯಾವ ಅಕ್ಷರಗಳು ಅಂತ ಕರೀತಾರೆ ಅಂದರೆ ಸಂಯುಕ್ತಾಕ್ಷರಗಳು ಅಂತ ಕರೀತಾರೆ ಸ್ನೇಹಿತರೆ. ಕ್ಷ, ಕ ಮತ್ತು ಜ್ಞ ಇವುಗಳಿಗೆ ಸಂಯುಕ್ತಾಕ್ಷರಗಳು ಅಂದರೆ ಹಲವಾರು ಅಕ್ಷರಗಳು ಕೂಡಿಕೊಂಡು ಆಗಿದ್ದರಿಂದ ಇವುಗಳಿಗೆ ಸಂಯುಕ್ತಾಕ್ಷರ ಅಂತ ಒಂದು ಇದರಲ್ಲಿ ಕನ್ನಡದ ಒಂದು ವ್ಯಾಕರಣದಲ್ಲಿ ಸಂಯುಕ್ತಾಕ್ಷರಗಳು ಯಾವುವು ಅಂತ ಕೊಟ್ಟರೆ ಕ್ಷ ಮತ್ತು ಜ್ಞ ಅಂತ ಹೇಳಬೇಕು. ಹಾಗೆ ಅವರ್ಗೀಯ ವ್ಯಂಜನಗಳು ಯಾವುವಂದರೆ ಈಗ ಆಲ್ರೆಡಿ ಈ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಅಂತ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಕನ್ನಡದಲ್ಲಿ ಸಂಧಿಗಳು ಅಂತ ಬರ್ತವೆ. ಆ ಸಂಧಿಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳಂತ. ಕನ್ನಡ ಸಂಧಿಗಳಲ್ಲಿ ಮತ್ತೆ 3 ಪ್ರಕಾರ ಬರ್ತವೆ. ಅವು ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಲೋಪ ಸಂಧಿ ಅಂತ. ಆ ಲೋಪ ಸಂಧಿಗಳು ಹೇಗೆ ಕಂಡುಹಿಡಿತಾರೆ, ಆಗಮ ಸಂಧಿಗಳು ಹೇಗೆ ಕಂಡುಹಿಡಿತಾರೆ ಅಂತ ತಿಳ್ಕೊಳ್ಳೋಣ. ಇದನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.